ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಏಕಾಏಕಿ ಕರಿಮಣಿ ಸೀರಿಯಲ್ ಮುಕ್ತಾಯ ಅಂತ ಹೇಳಲಾಗ್ತಾ ಇದ್ದು, ಕೊನೆಯ ದಿನದ ಶೂಟಿಂಗ್ ವೇಳೆ ತಾರೆಯರು ಭಾವುಕರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಕರಿಮಣಿ ಸೀರಿಯಲ್ ಯಾಕೆ ಅಂತ್ಯ ಕಾಣ್ತಿದೆ? ಏಕಾಏಕಿ ನಿಜಕ್ಕೂ ಕೂಡ ಕರಿಮಣಿ ಸೀರಿಯಲ್ ಮುಕ್ತಾಯವಾಗ್ತಿದೆಯಾ? ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕರಿಮಣಿ ಸೀರಿಯಲ್ ಇದೀಗ ಎಲ್ಲರ ಜನಮನವನ್ನು ಗೆದ್ದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಕಳೆದ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಆರಂಭವಾದಂತಹ ಸೀರಿಯಲ್ ಇದಾಗಿದ್ದು, ಅಶ್ವಿನಿ ಯಾದವ್ ಹಾಗೂ ಸ್ಪಂದನ ಸೋಮಣ್ಣ ನಟನೆಯ ಕರಿಮಣಿ ಧಾರಾವಾಹಿ ಈವರೆಗೂ 400ಕ್ಕೂ ಹೆಚ್ಚಿನ ಸಂಚಿಕೆಗಳನ್ನು ಪೂರ್ಣಗೊಳಿಸಿದ್ದು, ಇದೀಗ ಕರಿಮಣಿ ಧಾರಾವಾಹಿ ಶುಭಂ ಆಡಿ ಅಂತ್ಯ ಕಂಡಿದೆ ಅಂತ ಹೇಳಲಾಗ್ತಾ ಇದೆ. ಕರಿಮಣಿ ಸೀರಿಯಲ್ನ ಕ್ಲೈಮ್ಯಾಕ್ಸ್ ಸಂಚಿಕೆ ಯಾವಾಗ ಪ್ರಸಾರವಾಗುತ್ತೋ ಗೊತ್ತಿಲ್ಲ. ಆದರೆ ಈಗಾಗಲೇ ಕರಿಮಣಿ ಧಾರಾವಾಹಿಯ ಶೂಟಿಂಗ್ ಮುಗಿದಿರೋದು ಮಾತ್ರ ಪಕ್ಕಾ ಅಂತ ಹೇಳಲಾಗ್ತಿದೆ. ಇನ್ನು ಕೊನೆಯ ದಿನದ ಚಿತ್ರೀಕರಣದ ಫೋಟೋಗಳನ್ನು ಕರಿಮಣಿ ಕಲಾವಿದರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು, ಇದೀಗ ಅವರು ಭಾವುಕರಾದಂತೆ ಕಾಣ್ತಾ ಇದೆ. ಹೌದು, ಲಾಸ್ಟ್ ಡೇ ಶೂಟ್ ಕೊನೆಯ ದಿನದ ಶೂಟಿಂಗ್ ಮುಗಿಸಿ ಫೋಟೋಗೆ ಕರಿಮಣಿ ತಂಡದ ನಟನಟಿಯರು ಪೋಸ್ ಕೊಟ್ಟಿದ್ದಾರೆ. ಹೌದು, ಕರಿಮಣಿ ಸೀರಿಯಲ್ ತಂಡದ ಮುಖ್ಯ ಪಾತ್ರಧಾರಿ ಅನುಷಾ ರಾವ್ ಕೂಡ ಭಾವುಕರಾಗಿರೋದು ಈ ಪೋಸ್ಟ್ನಲ್ಲಿ ಕಾಣಿಸ್ತಾ ಇದೆ. ಕಳೆದ 1 ವರ್ಷಕ್ಕಿಂತಲೂ ಹೆಚ್ಚು ಕಾಲ ನಮ್ಮ ಮನೆಯಂತಿದ್ದ ಸ್ಟುಡಿಯೋದಲ್ಲಿ ನನ್ನ ಕಟ್ಟಕಡೆಯ ಫೋಟೋ ಅಂತ ಕರಿಮಣಿ ಶೂಟಿಂಗ್ ಮನೆ ಇರುವ ಅಕ್ಷಯ ಸ್ಟುಡಿಯೋಸ್ನಲ್ಲಿ ತಾವು ಕ್ಲಿಕ್ಕಿಸಿದ ಕೊನೆಯ ಫೋಟೋವನ್ನು ಅನುಷಾ ರಾವ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚಿಕೊಂಡಿದ್ದಾರೆ. ಸೊ ಇದು ನನ್ನ ಮನೆಯಾಗಿತ್ತು, ಇನ್ನು ಮುಂದೆ ಇದನ್ನು ಮಿಸ್ ಮಾಡ್ತೇನೆ ಅಂತ ಸಾಹಿತ್ಯ ಪಾತ್ರಧಾರಿ ಸ್ಪಂದನ ಸೋಮಣ್ಣ ಕೂಡ ಬರ್ಕೊಂಡಿದ್ದಾರೆ. ಇನ್ನು ಎಲ್ಲ ನಟಿಯರು ಕೂಡ ವಿಭಿನ್ನವಾಗಿ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಇದೆಲ್ಲವನ್ನ ನೋಡ್ತಿದ್ರೆ ಇದೀಗ ಕರಿಮಣಿ ಸೀರಿಯಲ್ ಮುಕ್ತಾಯವನ್ನು ಕಾಣ್ತಿದೆ ಅನ್ನೋದು ಸ್ಪಷ್ಟವಾಗ್ತಿದೆ. ಆದರೆ ಇದರ ಬಗ್ಗೆ ಅಧಿಕೃತ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಿದೆ. ನಿಮಗೇನು ಅನಿಸುತ್ತೆ? ಕರಿಮಣಿ ಸೀರಿಯಲ್ ಮುಕ್ತಾಯವಾಗಬೇಕಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.